ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಏನಂತಂದ್ರೆ ಇವತ್ತಿಂದ ನಾವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಜಾಸ್ತಿ ಬರ್ತಾ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇನ್ಮೇಲಿಂದ ನಾವು ಚಾಲೆಂಜ್ ಬೆಳ್ಸಕ್ ಬಂದಿದ್ದೀನಿ ಗೈಸ್ ನಾನು. ನಾವು ಒಂದು ಪ್ಲಾನ್ ಮಾಡಿ ನಾವು ದಿನ ವ್ಲಾಗ್ ಮಾಡೋಣ. ತುಂಬಾ ಕಂಟೆಂಟ್ ಸಿಗುತ್ತೆ ನಮ್ಗಂತೂ, ಅದಕ್ಕೋಸ್ಕರ ವ್ಲಾಗ್ ಮಾಡೋಣ, ಏನ್ ಜನಗಳಿಗೂ ತೋರ್ಸೋಣ ಅಂತ ಮಾಡ್ತಾ ಇದೀವಿ. ಅಂಡ್ ಇವ್ರ ಹೆಸರು ಬಂದ್ಬಿಟ್ಟು ಅವ್ರು ಹೇಳ್ತಾರೆ ನೋಡಿ. ತುಂಬಾ ನಾಚಿಕೆ ಬರೀ ಕ್ಯಾಮ್ರಾ ಮುಂದೆ ಗೈಸ್ ಅಷ್ಟೇ. ಯಾರು ರಿಯಲ್ ಆಗಿ ಬಂದು ನೋಡಿದ್ರೆ ಪಾಪ. ಏನಿಲ್ಲ ಗೈಸ್, ನನ್ನ ಹೆಸರು ಬಂದು ಪುಣ್ಯ ಅಂತ. ಇವ್ರು ಗೊತ್ತಲ್ಲ ನಿಮ್ಗೆ ಆಲ್ರೆಡಿ, ಅಮೃತ. ಇವಾಗ್ಲೇ ನಮ್ದು ಏನು ಯೂಟ್ಯೂಬ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಇವತ್ತಿಂದ ನಿಮ್ಗೆ ಡೈಲಿ ವ್ಲಾಗ್ಸ್ ನ ಬಿಡ್ತಿರ್ತೀವಿ. ಇವ್ರ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ, ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ನಾವು ಇನ್ಸ್ಟಾದಲ್ಲೂ ಸಹ ಡೈಲಿ ಮಿನಿ ಬ್ಲಾಗ್ಸ್ ನ ಬಿಡ್ತೀವಿ, ಮತ್ತೆ ಯೂಟ್ಯೂಬ್ ಅಲ್ಲೂ ಸಹ ಆಗಿಲ್ಲ ಆದ್ರೆ ದಿನ ಒಂದೊಂದು ಬ್ಲಾಗ್ ಮಾಡ್ತೀವಿ. ಇಲ್ಲ ಅಂತಂದ್ರೆ 2 days once ನಾವು ವಿಡಿಯೋ ಮಾಡ್ತೀವಿ. ಯಾಕಂದ್ರೆ ನಾವು ಕಾಲೇಜಲ್ಲಿ ಇರ್ತೀವಲ್ವಾ, ಮಾಡಕ್ ಆಗಲ್ಲ. ನಾವು ಮನೆಗೆ ಬರೋಷ್ಟರಲ್ಲಿ 7 o'clock ಆದ್ರೆ ಕರೆಕ್ಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಏನಾದ್ರೂ ಒಂದ್ 2 ದಿನ ಮಿಸ್ ಆದ್ರೆ ಏನ್ ಬೇಜಾರ್ ಮಾಡ್ಕೊಂಬೇಡಿ, ಬಟ್ ದಯವಿಟ್ಟು ಫಾಲೋ ಮಾಡಿ ಗೈಸ್. ಶೇರ್ ಮಾಡಿ ಎಲ್ಲಾರ್ಗು, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲೋ ಬೆಳೆಸಿ ನಮ್ಮನ್ನು. ಎಲ್ಲೋ ನಾನೇನಾರ 7th ಇಂದನೂ ನಾನು ವಿಡಿಯೋ ಮಾಡ್ಕೊ ಬಂದಿದ್ರೆ ಪಕ್ಕ ನಾನು ಇಷ್ಟ ಕಾಲ ಎಂತ ಇನ್ಫ್ಲೂಯೆನ್ಸರ್ ಆಗೋದು ಗೊತ್ತಿಲ್ಲ. ಅಂದ್ರೆ ಮಾಡೋದ್ ಬಿಟ್ಟೆ, ಅದಕ್ಕೋಸ್ಕರ ನಾವು ಇನ್ನೂ ಇಲ್ಲೇ ಇದೀವಿ ಗೈಸ್ ಅಷ್ಟೇ. ಆಮೇಲೆ ಇವಾಗಂತೂ ನೆಕ್ಸ್ಟ್ ಇನ್ ಯಾವ ಹಬ್ಬ, ಗಣೇಶ ಹಬ್ಬ ಆಗಿರ್ಬೋದು, ಮತ್ತೆ ದಸರಾ ಹಬ್ಬ ಆಗಿರ್ಬೋದು, ತುಂಬಾ ಅಲ್ಲಂತೂ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಮ್ಮೂರಲ್ಲಿ. ಗಣೇಶ ಹಬ್ಬ ಅಂತಂದ್ರೆ ಎಲ್ಲೋ 4-5 ಗಣೇಶ ಕೊಂಡಿರ್ತಾರೆ ಗೈಸ್. ಗಣೇಶ ಹಬ್ಬದ್ದು ಸಖತ್ತಾಗಿರುತ್ತೆ ಗೈಸ್, ನೋಡಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ನಾವು ಕಾಲೇಜ್ ಇವ್ರ ಫ್ರೆಂಡ್ಸ್ ವಿಡಿಯೋಗಳಾಗಿರ್ಬೋದು, ನನ್ನ ಫ್ರೆಂಡ್ಸ್ ವಿಡಿಯೋಸ್ಗಳಾಗಿರ್ಬೋದು, ತುಂಬಾ ಇನ್ನೂ ಕಂಟೆಂಟ್ ಸಿಗುತ್ತೆ. ಅಂಡ್ ನಾನು ಇನ್ನ ಇದು ಒಂದು ವಿಡಿಯೋ ಮಾಡಿದೀನಿ ನಿನ್ನೆ ಕಾಲೇಜಲ್ಲಿ ಇದ್ದಿದ್ದು, ಅದನ್ನು ಸಹ ಬಿಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ನಾವು ಯಾಕೆ ಅಂದ್ರೆ ಒಂದು ಕಾಳು ಹೇಳ್ತೀನಿ ನೋಡ್ಕೊಳ್ಳಿ. ಯಾಕೆ ಗೊತ್ತಾ ನಾವು ಈ ವ್ಲಾಗ್ ಮಾಡ್ತಿರೋದು? ಈ ವ್ಲಾಗ್ ಮಾಡಿದ್ರೆ ನಾವು ಜಗಳ ಆಡಲ್ಲ ಗೈಸ್. ಜಗಳ ಅಂತಲ್ಲ ಗೈಸ್, ಜನ ನೋಡ್ಬೇಕು, ನಾವು ತುಂಬಾ ಜನ ನೋಡ್ಬೇಕು. ಈ ಸದ್ಯಕ್ಕೆ ನೀವು ಏನ್ ಮಾಡಿ ಅಂದ್ರೆ ಪ್ಲೀಸ್ ದಯವಿಟ್ಟು ಈ ಅಕೌಂಟ್ ನ ಫಾಲೋ ಮಾಡ್ಕೊಂಡಿರಿ. ಸ್ವಲ್ಪ ದಿನ ಆದ್ಮೇಲೆ ಅಕೌಂಟ್ ನ ಚೇಂಜ್ ಮಾಡ್ಬಿಡ್ತೀವಿ. ಏನಾದ್ರು ನೀವು ಸಪೋರ್ಟ್ ಮಾಡಿ ನಮ್ಗೆ ಅಂದ್ರೆ ಬೆಳ್ಸಿದ್ರೆ ಇಬ್ರದು ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಬಿಡ್ತೀವಿ. ಇಲ್ಲಾಂದ್ರೆ ಇದ್ರಲ್ಲಿರೋ ನೇಮ್ನೇ ಚೇಂಜ್ ಮಾಡ್ತೀವಿ. ಸ್ವಲ್ಪ ಬೆಳ್ಸಿ ಅಷ್ಟೇ. ತುಂಬಾ ಜನ, ಎಷ್ಟೊಂದ್ ಜನ ಅಭಿಮಾನಿಗಳಿದ್ದಾರೆ ಗೈಸ್, ಅಭಿಮಾನಿಗಳಿಗೋಸ್ಕರನಾದ್ರೂ ನಾವು ಮಾಡ್ಬೇಕು. ಪಾಪ ಅವರು ನಮ್ನ ದಿನ ನೋಡಕ್ ಆಗಲ್ವಲ್ಲ, ಇದ್ರಿಂದನಾದ್ರೂ ನೋಡಿ ಖುಷಿ ಪಡ್ಲಿ ಅಂತ ಗೈಸ್. ತುಂಬಾ ಜನ ಆಡ್ಕೊಂಡಿದ್ದು ಉಂಟು ನಮ್ಮಿಬ್ರನ್ನ. ಅಂದ್ರೆ ಎಷ್ಟೊಂದ್ ದಿನ ಮಾತಾಡಿರಲ್ವಲ್ಲ ನಾವು, ಅವಾಗ ನಾಟುತ್ತೆ. ಅದಕ್ಕೋಸ್ಕರ ಯಾರು ನೋಡ್ಲಿ ಅಂತ ಇವಾಗ ನಾವು ಮಾಡ್ತಾ ಇದೀವಿ. ಇನ್ನೇನು ಇವ್ರ ಮನೇಲಿ ವರಮಹಾಲಕ್ಷ್ಮಿ ಕುಣಿಸ್ತಿದಾರಲ್ವಾ, ಅದನ್ನು ಬಿಡ್ತೀವಿ ಗೈಸ್. ನೋಡ್ಕೊಳ್ಳಿ, ಇಬ್ರು ಮನೆದೂನು ಯಾವ್ದ್ ಮನೆ ಚೆನ್ನಾಗೈತೆ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡ್ಬಿಡಿ. ಯಾರು ಕಮೆಂಟ್ ಮಾಡಲ್ಲ, ಕಮೆಂಟ್ ಮಾಡಿ. ಅವಾಗ ನಮಗೆ ಸ್ವಲ್ಪ ಇನ್ನೂ 5 ಜನ ನೋಡ್ತಿದಾರೆ, ತಡೀರಿ ವಿಡಿಯೋ ಮಾಡೋಣ ಅಂತ ಅನ್ಸುತ್ತೆ. ನಾವ್ ಈಗ ನೋಡಿ ನೆಕ್ಸ್ಟ್ ಇವ್ರ ಫ್ರೆಂಡ್ ಬರ್ತಡೇ ಬೇರೆ ಬರ್ತಿದೆ. ಆ ಬ್ಲಾಗ್ ಅಂತೂ ಇನ್ನು ಸಖತ್ ಮಸ್ತ್ ಆಗಿರುತ್ತೆ. ಇನ್ನೇನು ಈಗ ನಾವು ಬರೀ ತಿರ್ಗ್ತಾನೆ ಇರ್ತೀವಿ ಗೈಸ್. ಮನೇಲಂತೂ ಕುತ್ಕೊಳ್ಳಲ್ಲ, ರಜೆ ಇದ್ರೆ ಬರೀ ತಿರ್ಗ್ತಾ ಇರೋದೇ. ಓಡಾಡಲ್ಲ ಗೈಸ್, ಪಾಪ ನೀವು ಕೇಳಿಸ್ಕೊಂತ ತಿಳ್ಕೊಂಡ್ಬಿಡ್ತೀರಾ. ಸ್ವಲ್ಪ ಓಡಾಡ್ತೀವಿ ಅಷ್ಟೇ. ಅಂದ್ರೆ ಇಲ್ಲೇ ಹೋಗಿದ್ದ ಪ್ಲೇಸ್ಗೆ ಹೋಗ್ತೀವಿ, ಇಲ್ಲಾಂದ್ರೆ ಹೊಸ ಪ್ಲೇಸ್ ಹುಡುಕಿ ಹೋಗ್ತೀವಿ. ಎಷ್ಟೊಂದ್ ಜನ ಈಗ ವ್ಲಾಗ್ಸ್ ನೋಡ್ಕೊಂಡು ಹೊಟ್ಟೆ ಹೊಡ್ಕೊಂತ ಇರ್ಬೋದು, ನಾವೇನು ಮಾಡಕ್ಕಾಗಲ್ಲ. ನಾವು ಪ್ಲಾನ್ ಮಾಡಿರೋದು ನಾವು ಮಾಡ್ಲೇಬೇಕು, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ನಿಮ್ ಇಷ್ಟ, ನೀವ್ ಹೆಂಗಾರ ಮಾಡ್ಕೊಳ್ಳಿ, ನಾವು ಮಾಡ್ತೀವಿ ಅಷ್ಟೇ. ಈ ವಿಡಿಯೋ ಮುಗಿಸ್ತಿದೀವಿ. ನಾಳೆಯಿಂದ ಇವತ್ತಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಡೈಲಿ ವ್ಲಾಗ್ ಬಿಟ್ಟಿರ್ತೀವಿ ನೋಡಿ. ಇದು ಇವಳ ಅಕೌಂಟ್ ಅಲ್ಲಿ ಡೈಲಿ ವ್ಲಾಗ್ ನ ನೋಡಿ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಇವತ್ತಿಂದಾನೇ ವ್ಲಾಗ್ಸ್ ನ ಬಿಡ್ತೀವಿ. ಡೈಲಿ ವ್ಲಾಗ್ಸ್ ನ ನೋಡಿ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ, ಮಿಕ್ಕಿದೆಲ್ಲ ಯೂಟ್ಯೂಬ್ ಅಲ್ಲಿ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್, ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ. ಅಂದ್ರೆ ನನ್ಗೆ ಒಂದ್ಸಲ ಇವ್ರಿಗೆ ಸ್ಯಾಟರ್ಡೇ ರಜೆ ಇರುತ್ತೆ, ನನ್ಗೇನ್ ಗೊತ್ತಿಲ್ಲ. ನಾಳೆ ಕಾಲೇಜ್ ಇದೆ, ನೋಡೋಣ. ನಾಳೆ ನಾನು ಹೋಗ್ಲಿಲ್ಲ ಅಂದ್ರೆ ನಾಳೆ ಅರ್ಧ ಯೂಸ್ ಮಾಡ್ತಾರೆ, ಇನ್ನು ಅರ್ಧದಿಂದ ನಾನು ಅವರ ವಿಡಿಯೋಗೆ ಜಾಯಿನ್ ಆಗ್ತೀನಿ ಗೈಸ್, ಸಪೋರ್ಟ್ ಮಾಡಿ ಅಷ್ಟೇ. ಅಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ನ. ಇವ್ರ ಮನೆ ಲಕ್ಷ್ಮಿ ಬೇರೆ ತೋರಿಸ್ಬೇಕಲ್ವಾ, ಅದು ಸಹ ತೋರಿಸ್ಬೇಕು. ಮತ್ತೆ ನಮ್ಮ ಮನೆ ಲಕ್ಷ್ಮಿ ಸಹ ತೋರಿಸ್ಬೇಕು ನಿಮ್ಗೆ.
ವಿಡಿಯೋ ಇನ್ನು ಕಂಟಿನ್ಯೂ ಆಗುತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ನೋಡೋಣ ಗೈಸ್, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಿಂದ ಸೇರಿ 55 ನೆಕ್ಸ್ಟ್ ವರ್ಷ ವರಮಹಾಲಕ್ಷ್ಮಿ ಹಬ್ಬ 55 ಸಬ್ಸ್ಕ್ರೈಬರ್ಸ್. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಿಂದ ಸೇರಿ ನೆಕ್ಸ್ಟ್ ವರ್ಷ ವರಮಹಾಲಕ್ಷ್ಮಿ ಹಬ್ಬದಷ್ಟಲ್ಲಿ ನಾವು ಎಷ್ಟು ಬೆಳೆದಿರ್ತೀವಿ ಅನ್ನೋದನ್ನ ನೋಡೋಣ. ಎಲ್ಲಾನು ಅಂದ್ರೆ ನಿಮ್ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.